ರಾಜ್ಯದ ಎಲ್ಲ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆಯನ್ನು ಓದಲೇಬೇಕು ಅಂತ ಹೇಳಿ ನಾನು ಸಮಾಜ ಕಲ್ಯಾಣ ಸಚಿವನಾಗಿ ಸಚಿವ ಸಂಪುಟದ ಮುಂದೆ ಸಂವಿಧಾನದ ಪೀಠಿಕೆ ಓದಬೇಕು ಅಂತ ಪ್ರಸ್ತಾವನೆಯನ್ನು ಕೊಟ್ಟಾಗ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥ ಐತಿಹಾಸಿಕ ವಿಷಯವನ್ನು ಸಂಪುಟದ ಮುಂದೆ ತಂದು ಕಾಂಗ್ರೆಸ್ ಸರ್ಕಾರದ ನಿಲುವನ್ನು, ಸಂವಿಧಾನ ಪರವಾದಂಥ ನಿಲುವನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಪ್ರಸ್ತಾವಿಸುವಂಥ ಈ ಒಂದು ಸಂವಿಧಾನ ಪೀಠಿಕೆ ಓದು ವಿಷಯವನ್ನು ನಮ್ಮ ಶಾಲೆಯ ಯುವಕ ಯುವತಿಯರು ಮುಂದಿನ ಪೀಳಿಗೆ ಗಟ್ಟಿಯಾಗಿ ಅರ್ಥೈಸಿ ದೇಶವನ್ನು ಸಮೃದ್ಧಿಯಾಗಿ ಕಟ್ಟಲಿಕ್ಕೆ ಇದು ಪ್ರೇರಣೆ ಆಗಲಿ ಅಂತೇಳಿ ಸಂಪೂರ್ಣವಾದಂಥ ಸಹಕಾರ ಬೆಂಬಲವನ್ನು ಕೊಟ್ಟು ಭಾರತ ದೇಶದಲ್ಲಿ ಕರ್ನಾಟಕನೇ ಮೊದಲು ಎಲ್ಲ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದುವಂಥ ಪರಿಪಾಠ ಪ್ರಾರಂಭ ಆಗಿರೋದು. ಅದಕ್ಕೆ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಪ್ರೀತಿಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಅದರ ಜೊತೆಗೆ ನಮ್ಮ ಸಂವಿಧಾನ ಪರವಾದಂಥ ಎಲ್ಲ ವಿಚಾರಗಳಿಗೆ ಚಕಾರ ಎದ್ದೇನೆ ಎಲ್ಲಾದರೂ ಸರಿಪಡಿಸುವಂಥ ವಾಕ್ಯಗಳಿದ್ದರೆ ಅದನ್ನು ಸರಿಪಡಿಸಿ ಸಚಿವ ಸಂಪುಟದ ಮುಂದೆ ಅದನ್ನು ಅಂಗೀಕಾರ ಮಾಡಲಿಕ್ಕೆ ಪ್ರೇರಣೆಯಾಗಿ ನಿಂತಿರ್ತಕ್ಕಂಥವ್ರು ನಮ್ಮ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ನಮ್ಮ ಶಾಲಿನಿ ರಜನೀಶ್ ಅವರಿದ್ದಾರೆ. ನಮ್ಮ ಶಾಸಕರುಗಳಾಗಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿ ಗೋವಿಂದರಾಜ್ ಅವರಿದ್ದಾರೆ. ನಮ್ಮ ಯು ಬಿ ವೆಂಕಟೇಶ್ ಅವರಿದ್ದಾರೆ. ನಾಸೀರ್ ಅಹಮದ್ ಇದ್ದಾರೆ. ಮತ್ತು ನಮ್ಮ MLC ಡಾಕ್ಟರ್ ತಿಮ್ಮಯ್ಯ ಅವರಿದ್ದಾರೆ. ಅಂಬೇಡ್ಕರ್ ಸಂಸ್ಥೆಯ ಅಧ್ಯಕ್ಷರಾದಂಥ ನಮ್ಮ ಸಂಪತ್ ಇದ್ದಾರೆ. ಮತ್ತು ನಮ್ಮ ಲೇಬರ್ ವಿಂಗ್ನ ಅಧ್ಯಕ್ಷರು ಮಂಜುನಾಥ್ ಇದ್ದಾರೆ. ವೇದಿಕೆ ಹಿಂಭಾಗದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಡ್ವೈಸರ್ ಸನ್ಮಾನ್ಯ ವೆಂಕಟೇಶ್ ಅವರಿದ್ದಾರೆ. ನಮ್ಮ ಮೊಬೈಲ್ ಎನರ್ಜಿ ತರ ಕೆಲಸ ಮಾಡುವಂಥ ನಮ್ಮ ಮೇಜರ್ ಮಣಿವಣ್ಣವರಿದ್ದಾರೆ. ನಮ್ಮ ಕಮಿಷನರ್ ಹರೀಶ್ ಇದ್ದಾರೆ. ED ಕಾಂತರಾಜು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಬಳಗದ ಸದಸ್ಯರು, ದಲಿತ ಮುಖಂಡರುಗಳು, ಸಂಘಟನೆ ನೇತಾರರು, ಡಿಸಿಗಳ ಜಿಲ್ಲಾ ನಮ್ಮ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಪ್ರಜಾಪ್ರಭುತ್ವ ಮಾನವ ಸರಪಳಿಯ ನಿರ್ಮಾಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇಡೀ ದೇಶಕ್ಕೆ ದೊಡ್ಡ ಸಂದೇಶವನ್ನು ಗಳಿಸಿದಂಥ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಸಿಇಒಗಳು ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ಸಿಇಒಗಳು ಮತ್ತು DCಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಸನದ ಕೆಳಗಡೆ ನಮ್ಮ ದಲಿತ ಸಂಘಟನೆ ನೇತಾರರು, ಮುಖಂಡರು, ಕಾರ್ಯಕರ್ತರು ಮತ್ತು ಶಾಲಾ ಮಕ್ಕಳು ಇಲ್ಲಿ ಸೇರಿದ್ದೇವೆ. ಬಂಧುಗಳೇ, ಇವತ್ತು ರಾಷ್ಟ್ರಕ್ಕೆ 75 ವರ್ಷ ಆಯಿತು ಸಂವಿಧಾನ ಬಂದು. ನಮ್ಮ ಮುಖ್ಯಮಂತ್ರಿಗಳು ಸ್ವತಃ ಸಂವಿಧಾನದ ಪೀಠಿಕೆಯನ್ನು ಪಠಿಸಿದ್ದಾರೆ, ನಮಗೆ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಟ್ಟ ಮೇಲೆ ರಾಷ್ಟ್ರದ ಜನರು ಅದನ್ನು ಅರ್ಥೈಸ್ಕೊಳ್ಬೇಕು. ಅದು ಅರ್ಥೈಸ್ಕೊಳ್ಳದೆ ಇದ್ರೆ ಸಂವಿಧಾನದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಕರ್ನಾಟಕ ಸರ್ಕಾರ ಈ ಪೀಠಿಕೆಯನ್ನು ಓದೋಕ್ಕೆ ಶುರು ಮಾಡಿದ ಮೇಲೆ, ಓದಿಸೋದಕ್ಕೆ ಅದನ್ನು ಅರ್ಥೈಸ್ಕೊಳ್ಳೋಕ್ಕೆ ಜನ ಶುರು ಮಾಡೋದು. ಪ್ರಜಾಪ್ರಭುತ್ವ ಅಂತ ಏನು ಹೇಳಂದ್ರೆ 2500 ಕಿಲೋಮೀಟರ್ ಉದ್ದದ 1,35,00,000 ಜನ ಪ್ರಜಾಪ್ರಭುತ್ವದ ಸರಪಳಿಯಲ್ಲಿ ಭಾಗವಹಿಸಿದ್ರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವವನ್ನು ಮಾಡಿದ್ರು. ಸಂವಿಧಾನ ಜಾಗೃತಿಯ ಕಾರ್ಯಕ್ರಮದಲ್ಲಿ ತೊಡಗಿದರು. ಇಡೀ ದೇಶದ ಜನರ ಕಣ್ಣನ್ನು ಸಂವಿಧಾನದ ಕಡೆಗೆ ಹೊರಳುವಂತೆ ಮಾಡಿದಂಥ ಐತಿಹಾಸಿಕವಾದಂಥ ನಡವಳಿಕೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, H.C. ಮಾದೇವಪ್ಪರಿಂದ ಪ್ರಾರಂಭ ಆಯಿತು. ಅಂದಮೇಲೆ ಇವತ್ತು ಯಾರ್ಯಾರು ಸಂವಿಧಾನನ ವಿರೋಧ ಮಾಡಬೇಕು ಅಂತ ಬಯಸಿದ್ರು ಅವ್ರಿಗೆಲ್ಲ ಸ್ವಲ್ಪ ಗುಳನ ಕಾಯಿಸಿ, ಕಬ್ಬಣ ಕಾಯಿಸಿ ಚುರುಕು ಮುಡಿಸಂತ ಆಯಿತು. ಈಗ ಯಾರ್ಯಾರು ಬೇಡ ಅಂತಿದ್ರು ಅವರೆಲ್ಲ ಭದ್ರಾಗಿ ಸಂವಿಧಾನನ ಇಟ್ಕೊಳ್ತಾ ಇದ್ದಾರೆ. ಇದನ್ನು ಮುಟ್ಟಿದ್ರೆ ಎಷ್ಟು ಕಷ್ಟ ಅಂತ ಹೇಳಿ
ನಮ್ಮ ಇತಿಹಾಸವನ್ನು ಒಂದು ಕಡೆ ನೋಡಬೇಕು. ಆ ಇತಿಹಾಸ ಏನು ಹೇಳುತ್ತೆ? ಹಿಂದೆ ಸ್ವತಂತ್ರ ಬರೋಕ್ಕಿಂತ ಮೊದಲೇ ಭಾರತ ದೇಶದಲ್ಲಿ ಬುಡಕಟ್ಟು ಪ್ರದೇಶದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳಿದ್ದು, ಡೆಮೊಕ್ರೆಟಿಕ್ ರೂಟ್ಸ್ ಬುಡಕಟ್ಟು ಪ್ರದೇಶದಲ್ಲಿ. ಅದಾದ್ಮೇಲೆ ಬುದ್ಧನ ಕಾಲದಲ್ಲಿ ಬಿಕ್ಕುಗಳ ಮೂಲಕ ಪ್ರಜಾಪ್ರಭುತ್ವದ ವೇದಿಕೆ ಇತ್ತು. 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲೂ ಕೂಡ ಅನುಭವ ಮಟ್ಟದ ಮೂಲಕ ಪ್ರಜಾಪ್ರಭುತ್ವ ಇತ್ತು. ಅದಾದ್ಮೇಲೆ 10ನೇ ಒಡೆಯರವರು, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮುಖಾಂತರ ಜನಪ್ರತಿನಿಧಿಗಳ ಸಭೆಯಲ್ಲಿ ಎಲ್ಲರಿಗೆ ಅವಕಾಶವನ್ನು ಕೊಟ್ಟು ಪ್ರಜಾಸತ್ತಾತ್ಮಕ ಆಡಳಿತಕ್ಕೆ ಪ್ರೇರಣಾ ಶಕ್ತಿಯಾಗಿ ನಿಂತು. ಇವೆಲ್ಲವೂ ಭಾರತ ದೇಶದಲ್ಲಿ 2500 ವರ್ಷಗಳ ಹಿಂದೆನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆಗಳು, ಉಲ್ಲೇಖಗಳು ನಮ್ಮ ಚರಿತ್ರೆಯಲ್ಲಿ ನಿರ್ಮಾಣ ಆಗಿದ್ದಾವೆ. ಈ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಎಲ್ಲ ಚರಿತ್ರೆಗಳು 2 ವರ್ಷ 11 ತಿಂಗಳು 17 ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡಿ ಏನ್ ಮಾಡಿದೀವಿ? ಭಾರತೀಯರಾದ ನಾವು, ಬ್ರಾಹ್ಮಣರಾದ ನಾವು, ಹಿಂದೂಗಳಾದ ನಾವು, ಕ್ರೈಸ್ತರಾದ ನಾವು, ಇಸ್ಲಾಂ ಆದ ನಾವು ಅಂತ ಹೇಳಿಲ್ಲ. ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು ಅಂತ ಹೇಳಿದೀವಿ. ಆಮೇಲೆ ಏನ್ ಹೇಳಿದೀವಿ? ಜಸ್ಟಿಸ್, ಲಿಬರ್ಟಿ ಅಂಡ್ ಈಕ್ವಾಲಿಟಿ, ನ್ಯಾಯ, ಸಮಾನತೆ, ಸೋದರತ್ವ ಮತ್ತು ಭಾತೃತ್ವ. ಇದರ ಕೆಳಗಡೆ ನಮಗೆ ಎಲ್ಲ ಅವಕಾಶಗಳನ್ನು ಕೊಡ್ತಕ್ಕಂಥ ವಿಷಯಗಳನ್ನು ಸೇರಿಸಿದ್ದೇವೆ. ಕೊನೆಗೆ ಏನ್ ಮಾಡಿದ್ದೀವಿ? ಈ ಕಾಯ್ದೆಯನ್ನ ನಮಗೆ ನಾವೇ ಒಪ್ಪಿ ಅಂಗೀಕರಿಸಿ ಅಧಿನಿಯಮಿಸಿಕೊಂಡಿದ್ದೇವೆ. ಇದನ್ನ ನಮಗೆ ನಾವು ಅಂದ್ರೆ ಯಾರು? ವಿ ದಿ ಪೀಪಲ್ ಆಫ್ ಇಂಡಿಯಾ. ನಮಗೆ ನಾವೇ ಒಪ್ಪಿ ಅಂಗೀಕರಿಸಿ ಅಧಿನಿಯಮಿಸಿಕೊಂಡ್ಮೇಲೆ ಇದನ್ನ ಚಾಚು ತಪ್ಪದೆ ಜಾರಿ ಮಾಡೋದಕ್ಕೆ ನಮಗೇನು ಗಂಡಾಂತರ ಇದೆ? ಇಲ್ಲಿ ಯಾವ ಧರ್ಮನೂ ಶ್ರೇಷ್ಠ ಇಲ್ಲ, ಯಾವ ಧರ್ಮವೂ ಸಂವಿಧಾನವನ್ನು ಮೀರಿ ನಡೆಯೋದಕ್ಕೆ ಬಿಡೋದಿಲ್ಲ, ಯಾವ ಆಚಾರ ವಿಚಾರಗಳಿಗೂ ಅಡ್ಡಿ ಬರೋದಿಲ್ಲ. ಅವೆಲ್ಲ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಕೂಡಿರಬೇಕು ಅಂತ ಸಂವಿಧಾನದಲ್ಲಿ ಹೇಳಿದೆ. ಇದೇ ಮಾತನ್ನ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ. ಇದೇ ಮಾತನ್ನ ನಿನ್ನೆ ಸುಪ್ರೀಂ ಕೋರ್ಟ್ ಯಾರ್ಯಾರು ನಮ್ಗೆ ಇಷ್ಟ ಬಂದ ಕಾನೂನು ಬೇಕು ಅಂತ ಹೇಳಿದ್ರು ಸಂವಿಧಾನ, ಅವ್ರಿಗೆ ಸುಪ್ರೀಂ ಕೋರ್ಟ್ ನಿನ್ನೆ ಉತ್ತರ ಕೊಟ್ಟಿದ್ದಾರೆ. 42 ಅಮೆಂಡ್ಮೆಂಟ್ 1976 ಅಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿದಾಗ ಅಲ್ಲಿ ಜಾತ್ಯತ ಸಮಾನತೆ ಸಮಾಜವಾದದ ಸಿದ್ಧಾಂತವನ್ನು ಸೇರಿಸಿದೆಯಲ್ಲ, ಅದರ ಕಾನ್ಸೆಪ್ಟು ಭಾರತೀಯರಾದ ನಾವೆಲ್ಲ ಒಂದೇ, ಸೌಹಾರ್ದತೆ ಮತ್ತು ಸೋದರದಿಂದ ಬದುಕಬೇಕು ಅಂತಕ್ಕಂಥ ಕಾನ್ಸೆಪ್ಟ್ 1976 42nd ಅಮೆಂಡ್ಮೆಂಟ್. ಅದು ಯಾವ ಕಾಲಕ್ಕೂ ಬದಲಾವಣೆ ಮಾಡಲ್ಲ ಅಂತ ಹೇಳಿದೆ. ಯಾವ ಕಾಲಕ್ಕೂ ಬದಲಾವಣೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಸುಪ್ರೀಂ ಕೋರ್ಟ್ ನಿನ್ನೆ ಹೇಳಿರ್ತಕ್ಕಂಥ ನೀವೆಲ್ಲ ಓದಿದ್ದೀರಿ.